ನೀವು ಕೇಳೋ ಪ್ರಕಾರ ಇದು ನಿನ್ನೆ ಇವತ್ತು ಬೆಳಗಿನ ಜಾವ 2 to 3 ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಬಂದಿದೆ. ಅದರಲ್ಲಿ ಒಂದು ಕಾರನ್ನು ಡ್ರಿಫ್ಟಿಂಗ್ ಒಂದು ವಿಡಿಯೋ ಇದೆ. ಸೊ ಅದು ನೋಡ್ಕೊಂಡು ನಾವೇ ಒಂದು ಸೋಮೋಟೋ FIR ಮಾಡಿರ್ತೀವಿ ಆಲ್ರೆಡಿ ಕಬ್ಬನ್ ಪಾರ್ಕ್ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿ. ಸೊ ಟ್ರಾಫಿಕ್ FIR ಫೈಲ್ ಮಾಡಾದ್ಮೇಲೆ ಈಗ ವೆಹಿಕಲ್ ಟ್ರೇಸ್ ಪತ್ತೆ ಮಾಡ್ತೀವಿ, ಯಾರ್ದು ಇದೆ ಹೆಂಗಿದೆ, ಮತ್ತೆ ಮುಂದಿನ ಕ್ರಮ ಏನು ತಗೋಬೇಕು ಅದೆಲ್ಲ ತಗೊಳ್ತೀವಿ. ಸರ್, ಅಂದ್ರೆ ಅದು ನಿಮ್ಮ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆಯಾ? ಅದು ಟೈಮಿಂಗ್ಸ್ ಎಲ್ಲ ಕರೆಕ್ಟಾಗಿ ಕ್ಲಿಯರ್ ಆಗಿ ಗೊತ್ತಾಯ್ತಾ? ಓನರ್ಶಿಪ್ ಯಾರು ಅಂತ ಗೊತ್ತಾಯ್ತಾ? ಓನರ್ಶಿಪ್ ಈಗ ಇನ್ನೂ ಮತ್ತೆ ಮಾಡ್ತಾ ಇದೀವಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತೆ ನಮ್ಮ CCTVಗಳು ಇದಾವೆ, ಅದರಲ್ಲಿ ಕ್ಯಾಪ್ಚರ್ ಆಗಿದೆ. ಸೊ ಅದು ಎಲ್ಲ ಮುಂದಿನ ಇನ್ವೆಸ್ಟಿಗೇಷನ್ಗೆ ಏನೇ ಹೆಲ್ಪ್ ನಮಗೆ ಬೇಕು ಆ ಪ್ರಕಾರ ನಾವು CCTVಯಿಂದ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಸರ್, ಅಲ್ಲೊಂದು ಕಡೆ ಮಾತ್ರ ಅಥವಾ ಬೇರೆ ಕಡೆ ಮಾಡಿದಾರ ಅವರು? ಅದು ಚೆಕ್ ಮಾಡಬೇಕು, ಅದು ವೆರಿಫೈ ಮಾಡ್ತೀವಿ. ಯಾಕಂದ್ರೆ ಎವಿಡೆಂಟ್ ಆಗಿ ಕಾಣಿಸುತ್ತೆ ಸರ್, ಅವ್ರು ಬೇಕು ಅಂತಲೇ ಮಾಡಿದ್ದಾರೆ ಸರ್. ಸುಮಾರು ಸರಿ ಈ ತರ ಆಗ್ತಾ ಇರುತ್ತೆ ಬೆಂಗಳೂರಲ್ಲಿ. ಅಂತವ್ರಿಗೆ ಏನು ವಾರ್ನಿಂಗ್ ಕೊಡ್ತೀರಿ ಎಂತ ಕೇಸು? ನಾವು ಪಬ್ಲಿಕ್ ಅದೇ ಹೇಳ್ತೀವಿ, ವಾರ್ನಿಂಗ್ ಕೊಡ್ತೀವಿ. ಈ ತರ ಯಾವ್ದು ಸ್ಟಂಟ್ ಮಾಡಕ್ಕೆ ಅವಕಾಶ ಇಲ್ಲ ಬೆಂಗಳೂರು ಸಿಟಿಯಲ್ಲಿ. ಇಂಥ ಏನಾದ್ರು ಮಾಡಿದರೆ ನಾವು ಖಂಡಿತ ಎಲ್ಲ ವೆಹಿಕಲ್ ಸೀಸ್ ಮಾಡ್ತೀವಿ, ಮತ್ತೆ RC ಕ್ಯಾನ್ಸಲೇಷನ್ ಕೂಡ ಬರೀತೀವಿ ಅಂತ. ದಯವಿಟ್ಟು ಎಲ್ಲ ಈ ತರ ಮಾಡ್ಲಿಕ್ಕೆ ಹೋಗಬಾರ್ದು. ಹಿಂಗೆ ಮಾಡಿದ್ರೆ ನಿಮ್ಗೆ ನಿಮ್ಮ ಜೀವನ ಕೂಡ ಹಾನಿ ಮಾಡ್ತೀವಿ, ಮತ್ತೆ ಬೇರೆಯವರು ಅದರ್ ಪಬ್ಲಿಕ್ ಕೂಡ ಅದು ನೀವು ಎಂಡೇಂಜರ್ ಮಾಡ್ತೀರಾ. ಸೊ ಇದಕ್ಕೆ ಎಲ್ಲರಿಗೆ ದಯವಿಟ್ಟು ಹೋಗಬಾರ್ದು. ಎಲ್ಲ ಈ ತರ ಮಾಡ್ಲಿಕ್ಕೆ ಸ್ಟಂಟ್ಗಳು ಮಾಡಿದ್ವಿ. ಈ ತರ ಏನಾದ್ರು ಮಾಡಿ ನಮ್ಮ ಗಮನಕ್ಕೆ ಬಂದ್ರೆ ನಾವು ಕಠಿಣ ಕ್ರಮ ತಗೊಳ್ತೀವಿ. ಅದು ಇನ್ನು ವೆರಿಫೈ ಮಾಡ್ತೀವಿ. ಈಗ ಬೆಳಗ್ಗೆ FIR ಆಗಿದೆ, ಬಟ್ ಈಗ ಮೋಸ್ಟ್ಲಿ ವೆರಿಫೈ ಮಾಡ್ತೀವಿ, ಗೊತ್ತಾಗುತ್ತೆ. ಇಟ್ ವಿಲ್ ಕಮ್ ಅಂಡರ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.